ನಮಸ್ಕಾರ. ನಿನ್ನೆ ನಾವೆಲ್ಲ ಭಾರತೀಯರು ವಿಶ್ವದೆಲ್ಲೆಡೆ ಭಾರತದ ಸ್ವತಂತ್ರ ದಿನಾಚರಣೆಯನ್ನು ಬಹಳ ಸಂಭ್ರಮದಿಂದ ಆಚರಿಸಿಕೊಂಡ್ವಿ. ಇಂಥ ಸಮಯದಲ್ಲಿ ನಮಗೆ ನೆನಪಾಗೋದು ಭಾರತದ ಭವ್ಯ ಪರಂಪರೆ. ಭಾರತೀಯರ ಭವ್ಯ ಪರಂಪರೆ ಎಷ್ಟು ಮಟ್ಟಿಗೆ ಇತ್ತು ಅಂತ ಯಾವುದೇ ಒಂದು ಆ, ಆ, ವಿಶ್ವದ ಮೂಲೆಗಳಲ್ಲಿ ಅದರ ಮೂಲಗಳ ಕಡೆ ಹೋದಾಗ ನಮಗೆ ಸಿಗುವಂಥದ್ದು ಭಾರತೀಯರ ಒಂದು ಅಡಿಪಾಯ. ಆ ಮೂಲಗಳಲ್ಲಿ ನಮಗೆ ಇಂದಿಗೂ ಸಹ ಭಾರತೀಯ ಒಂದು ಪರಂಪರೆಯ ಅಸ್ತಿತ್ವಗಳು ಕಾಣಿಸುತ್ತೆ. ಆ ಮಟ್ಟಿಗೆ ಭಾರತೀಯರು ವಿಶ್ವದೆಲ್ಲೆಡೆ ಹರಡಿ ಹಂಚಿತ್ತು ಭಾರತೀಯರ ಒಂದು ವಿಚಾರಧಾರೆಗಳು ಅನ್ನೋದು ಗೊತ್ತಾಗುತ್ತೆ. ಹಾಗಿದ್ರೆ ಭಾರತೀಯರ ವಿಚಾರಧಾರೆಗಳು ಇಷ್ಟು ದೊಡ್ಡ ಮಟ್ಟಿಗೆ ಹೇಗೆ ಬೆಳೆಯಲಿಕ್ಕೆ ಸಾಧ್ಯ ಆಯಿತು? ಹೌದು, ಭಾರತೀಯ ವಿಚಾರಧಾರೆಗಳು ಶ್ರೀಕೃಷ್ಣನ ವಿಚಾರಧಾರೆಗಳಿಂದ ಸಮ್ಮಿಳಿತಗೊಂಡಿರುವಂಥ ವಿಚಾರಧಾರೆ. ನಾವು ಶ್ರೀಕೃಷ್ಣನ ಒಂದು ವಿಚಾರಧಾರೆಯನ್ನು ಗಮನಿಸಿದಾಗ ನೆನಪಾಗೋದು ವಸುದೈವ ಕುಟುಂಬ ಪರಿಕಲ್ಪನೆ. ಇಡೀ ವಿಶ್ವ ಒಂದು ಕುಟುಂಬ ಅನ್ನೋ ಒಂದು ಭಾವನೆ. ಇದನ್ನ ನೋಡಿದಾಗ ನಮಗೆ ಗೊತ್ತಾಗದೇನಪ್ಪ ಅಂದ್ರೆ, ಒಂದು ಕುಟುಂಬದಲ್ಲಿ ನಮಗೆ ಸಿಗುವಂತ ಒಂದು ಆ ಆ ಬಹಳ ದೊಡ್ಡ ಗಾತ್ರದಾದಂತಹ ಒಂದು ಆ ಪಾತ್ರ ಏನಪ್ಪಾ ಅಂದ್ರೆ ನಮ್ಮ ಮನಸ್ಸಿನ ಸ್ಥಿರತೆ. ನಾವು ಮಾನಸಿಕ ಸ್ಥಿರತೆಯನ್ನ ಪ್ರತಿ ಕುಟುಂಬದಲ್ಲೂ ಅನುಭವಿಸಿರುವಂತ ಒಂದು ಆ ಹಿನ್ನೆಲೆಯಿಂದ ಬಂದಂತವ್ರು ಎಲ್ಲರೂ. ನಮ್ಮ ಕುಟುಂಬಗಳಲ್ಲಿ ನಾವಿದ್ದಾಗ ನಮಗೆ ಯಾವುದೇ ರೀತಿಯಾದಂತಹ ಮನಸ್ಸಿನ ಏರುಪೇರುಗಳಿರೋದಿಲ್ಲ. ಮತ್ತೆ ಕೆಲವೊಂದು ಕುಟುಂಬಗಳಲ್ಲಿ ನಾವು ಗಮನಿಸ್ತೀವಿ, ಇಡೀ ಕುಟುಂಬ ಬಂಧು ಬಾಂಧವರೆಲ್ಲ ಒಟ್ಟಾಗಿ ಜೊತೆಯಲ್ಲಿ ವಿಭಕ್ತ ಕುಟುಂಬದಲ್ಲಿ ವಾಸ ಮಾಡ್ತಿರ್ತಾರೆ. ಹಾಗಿದ್ದಲ್ಲೂ ಸಹ ಅಂತಹ ಕುಟುಂಬಗಳಲ್ಲಿ ನಾವು ಅನ್ಯೋನ್ಯತೆಯನ್ನ ಕಾಣ್ತೀವಿ. ಕಾರಣ ಅಲ್ಲಿ ಯಾರು ಆ ಎಲ್ಲರೂ ಸಹ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಡೀತಾ ಇರ್ತಾರೆ. ಯಾಕೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಡೆದಾಗ ನಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಿರೋದಿಲ್ಲ? ಹೌದು, ಗುರು ಹಿರಿಯರು ತಮ್ಮ ಅನುಭವದ ಮೂಲಕ ಜೀವನವನ್ನ ಅರ್ತಿರ್ತಾರೆ. ಹಾಗೂ ತಾವು ಅನ್ನೋದು ಶರೀರ ಅಲ್ಲ, ತಾವು ಅನ್ನೋದು ಭಗವಂತನ ಒಂದು ಅಂಶ ಅನ್ನೋ ಒಂದು ಭಾವನೆಯಲ್ಲಿ ಬದುಕಿರ್ತಾರೆ. ಅಂತಹ ಗುರು ಹಿರಿಯರು ಇರುವಂತ ಯಾವುದೇ ಮನೆಯಲ್ಲೂ ಸಹ ಆ ಒಂದು ಇಡೀ ಪೀಳಿಗೆ ಆ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯೋದನ್ನು ನಾವು ನೋಡ್ಬೋದು. ಅಂತಹ ಗುರು ಹಿರಿಯರು ತಾವರೆ ಎಲೆ ಮೇಲಿನ ಹನಿಗಳ ರೀತಿ ಈ ಶರೀರಕ್ಕೆ ಅಂಟದಲೆ ತಮ್ಮ ಮನಸ್ಸನ್ನ ಭಗವಂತನ ಅಸ್ತಿತ್ವದಲ್ಲಿ ಲೀನವಾಗಿ ಇಟ್ಕೊಂಡಿರೋದನ್ನ ನಾವು ಗಮನಿಸಬಹುದು. ಅಂತಹ ಕುಟುಂಬದಲ್ಲಿ ಇರುವಂತಹ ಪ್ರತಿ ವ್ಯಕ್ತಿಯೂ ಸಹ ಭಾರತಕ್ಕೆ ಒಂದು ಸಂಪನ್ಮೂಲ ಆ, ಕೇಂದ್ರವಾಗಿ ಇಡೀ ಒಂದು ವಿಶ್ವಕ್ಕೆ ಮಾದರಿಯಾಗಿ ತಮ್ಮ ತಮ್ಮ ಮನೆಗಳ ಮೂಲಕ ತಮ್ಮ ಒಂದು ವಿಚಾರಧಾರೆಗಳನ್ನ ಇಡೀ ವಿಶ್ವಕ್ಕೆ ತಲುಪಿಸಿರುವಂತ ಎಷ್ಟೋ ಉದಾಹರಣೆಗಳನ್ನ ನಾವು ನೋಡ್ತೀವಿ. ಈ ಉದಾಹರಣೆಗಳನ್ನ ನೋಡ್ತಾ ಹೋದಾಗ ನಮ್ಮ ಭಾರತೀಯರ ಪರಿಕಲ್ಪನೆಯಲ್ಲಿ ಆ ಜಾತಿ ಅನ್ನುವಂಥದ್ದು ಹುಟ್ಟಿನಿಂದ ಬರುವಂಥದ್ದಲ್ಲ, ಅದು ವೃತ್ತಿಯಿಂದ ಬರುವಂಥದ್ದು ಗೊತ್ತಾಗಿದೆ. ಆದ್ರೆ ನಮ್ಮ ಮೂಲ ಜಾತಿಯ ಪರಿಕಲ್ಪನೆ ಏನಿದೆ, ಶೂದ್ರತೆಯಿಂದ ಬ್ರಾಹ್ಮಣತ್ವಕ್ಕೆ ಹೋಗುವಂತ ಮಾರ್ಗ ಪ್ರತಿ ಆ ಒಂದು ಮನುಷ್ಯನ ಒಂದು ಮಗು ಹುಟ್ಟಿದಾಗ ಶೂದ್ರತೆಯಲ್ಲಿ ಇರುತ್ತೆ. ಬೆಳೀತಾ ಬೆಳೀತಾ ತನ್ನ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀತಾ ಬ್ರಾಹ್ಮಣತ್ವವನ್ನ ಸಂಪಾದನೆ ಮಾಡ್ಕೊಳ್ಳುತ್ತೆ. ಇದು ಯಾವುದೇ ಜಾತಿಯಲ್ಲ, ಇದು ಅನುಭವ, ಇದು ಆತ್ಮದ ಉನ್ನತಿ. ಪ್ರತಿ ಆತ್ಮ ಈ ಒಂದು ಶರೀರ ಬಂಧನದ ಸ್ವಾತಂತ್ರ್ಯದ ಕಡೆ ಸಾಗ್ಬೇಕು ಅಂದ್ರೆ ಅದು ಶೂದ್ರತೆಯಿಂದ ಬ್ರಾಹ್ಮಣತ್ವದ ಎಡೆಗೆ ನಡೆದಾಗ ಮಾತ್ರ ಸಾಧ್ಯ. ಅಂದ್ರೆ ಆ ಶೂನ್ಯತೆ ಎಡೆಗೆ ಅಥವಾ ಆ ಒಂದು ಶುದ್ಧತೆ ಎಡೆಗೆ ನಡೆಯುವಂಥದ್ದು ಪ್ರತಿ ಆತ್ಮದ ಒಂದು ಆ ಬಂಧನದಿಂದ ವಿಮುಕ್ತಿಗೆ ಇರುವಂತಹ ಮಾರ್ಗ. ಈ ಎಲ್ಲಾ ವಿಚಾರಧಾರೆಗಳು ನಮಗೆ ಶ್ರೀಕೃಷ್ಣನ ಒಂದು ಉದಾಹರಣೆಗಳ ಮೂಲಕ ಸಿಗುತ್ತೆ. ನೀವು ನೋಡ್ಬೋದು, ಈ ಚಿತ್ರದಲ್ಲಿ ಎಲ್ಲಾ ಹಸು ಕರುಗಳು ಕೃಷ್ಣನ ಒಂದು ಕೊಳಲಿನ ನಾದಕ್ಕೆ ಲೀನರಾಗಿ ಆ ಆ ಒಂದು ಆ ಒಂದು ಭಗವಂತನ ಒಂದು ಸಾನ್ನಿಧ್ಯದಲ್ಲಿ ತಮ್ಮನ್ನ ತಾವು ಉಳಿಸ್ಕೊಂಡಿರೋದನ್ನ ನಾವೆಲ್ಲರೂ ಗೋವುಗಳನ್ನ ನಮ್ಮ ಇಂದಿನ ಕಾಲದಿಂದಲೂ ಮನೆಯಲ್ಲಿ ಒಂದು ಭಾಗವಾಗಿ ಮನೆಯ ಒಂದು ಸದಸ್ಯರಾಗಿ ನಾವು ಗೋವುಗಳನ್ನ ನೋಡ್ತಾ ಇದ್ವಿ. ಗೋವುಗಳನ್ನ ನೋಡಿದಾಗ ನಮ್ಗೆ ಗೊತ್ತಾಗೋದು ನಮ್ಮ ಮನಸ್ಥಿತಿಯು ಸಹ ಗೋವುಗಳ ರೀತಿ ಸಮಾಧಾನವಾಗಿ ನಮ್ಮ ನಮ್ಮ ಪಾತ್ರಗಳ ನಮ್ಮ ಕರ್ತವ್ಯಗಳಿಗೆ ಬದ್ಧರಾಗಿ ಹಾಗೂ ಪ್ರತಿ ಚಿಂತನೆಯು ಭಗವಂತನ ಅಸ್ತಿತ್ವದ ಒಂದು ನಾದದ ಭಗವಂತನ ಪರಿಕಲ್ಪನೆಯ ನಾದದಲ್ಲಿ ಲೀನರಾಗಿ ನಾವು ಹೇಗೆ ಆ ಗೋಪಾಲಕನ ಸಾನ್ನಿಧ್ಯವನ್ನ ಪಡೀಲಿಕ್ಕೆ ಸಾಧ್ಯ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಪರಿಕಲ್ಪನೆಯಲ್ಲಿ ನಡೆದಂತಹ ನಮ್ಮ ಭಾರತದ ಪರಂಪರೆ ಇಡೀ ವಿಶ್ವಕ್ಕೆ ಮಾದರಿಯಾಯಿತು.
ಇಡೀ ವಿಶ್ವದಲ್ಲಿ ತನ್ನ ಒಂದು ಗುರುತನ್ನ, ಛಾಪನ್ನ ಇಂದಿಗೂ ಮೂಡಿಸ್ಕೊಂಡು, ಉಳಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಯ್ತು. ನಾವೆಲ್ಲರೂ ನಮ್ಮ ನಮ್ಮ ದೇಶದ ಸ್ವಾತಂತ್ರ್ಯದೊಟ್ಟಗೆ ಆತ್ಮದ ಒಂದು ಬಂಧನ ವಿಮುಕ್ತಿಯ ಕಡೆ, ಸ್ವಾತಂತ್ರ್ಯದ ಕಡೆ ಗಮನ ಹರಿಸಿದಾಗ ನಮಗೆ ಇಡೀ ವಿಶ್ವಕ್ಕೆ ನಾವು ಮಾದರಿಯಾಗಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಿ ಇಲ್ಲ ಅನ್ನೋದು ನಮಗೆ ಈ ಒಂದು ವಿಚಾರಧಾರೆಗಳಲ್ಲಿ ಗೊತ್ತಾಗುತ್ತೆ. ಯಾರ ಒಂದು ಕುಟುಂಬದಲ್ಲಿ ಈ ರೀತಿಯಾದಂತಹ ಭಾವನೆಗಳು, ಪರಿಕಲ್ಪನೆಗಳಲ್ಲಿ ಇರ್ತಾರೆ, ಅಂತಹ ಕುಟುಂಬಗಳಿಗೆ, ಅಂತಹ ಮನೆಗಳಿಗೆ ನಾವು ಭೇಟಿ ನೀಡಿದಾಗ ನಮಗೆ ಆಗುವಂಥದ್ದು ಭಗವಂತನ ಪರಿಕಲ್ಪನೆ, ಭಗವಂತನ ಒಂದು ಸಾನ್ನಿಧ್ಯದ ಒಂದು ಅಸ್ತಿತ್ವ. ಅಂದ್ರೆ ಒಂದು ದೇವಾಲಯಕ್ಕೆ ಹೋದಾಗ ಆಗುವಂಥ ಒಂದು ಭಾವನೆ ಏನಿರುತ್ತೆ, ಅಂತಹ ಕುಟುಂಬಗಳಿಗೆ ಹೋಗಿ ಬಂದಾಗ ನಮಗೆ ಭಾಸವಾಗುತ್ತೆ. ಯಾವ ಕುಟುಂಬದಲ್ಲಿ ಗುರು ಹಿರಿಯರು ಶರೀರಕ್ಕೆ ಅಂಟಿದ ಒಂದು ಪ್ರಕೃತಿಯಲ್ಲಿ, ಶರೀರಕ್ಕೆ ಅಂಟಿದಂತಹ ಭಾವಗಳಲ್ಲಿ ಯಾವಾಗ ಬದುಕಿರ್ತಾರೆ, ಅಂತಹ ಸಂದರ್ಭದಲ್ಲಿ ನಾವು ಆ ಒಂದು ಮನಸ್ಸಿನ ಒಂದು ಸ್ಥಿರತೆಯ ಅಸಮತೋಲನವನ್ನು ಸಹ ಅನುಭವಿಸಿರುವಂಥ ಉದಾಹರಣೆಗಳು ನಮ್ಮೆಲ್ಲರ ಅನುಭವಗಳಲ್ಲಿ ಸಹ ಇದೆ. ಹಾಗಾಗಿ ನಾವೆಲ್ಲ ನಮ್ಗೆ ಶ್ರಮಿಸಬೇಕಾಗಿರುವಂಥ ಒಂದು ದಾರಿ ಒಂದೇ ಒಂದು, ಆ ಗೋಪಾಲಕನ ನಾದದ ಕಡೆ, ನಮ್ಮ ನಮ್ಮ ಆತ್ಮದ ಉನ್ನತಿಯೆಡೆ ನಾವು ಭಗವಂತನ ಭಕ್ತಿಯಲ್ಲಿ ಲೀನರಾಗಿ ಆ ಒಂದು ಮಾರ್ಗವನ್ನು ಅನುಸರಿಸ್ತಾ ಪ್ರತಿಯೊಂದನ್ನು ನಮ್ಮ ನಮ್ಮ ಕರ್ತವ್ಯಗಳ ಒಂದು ರೂಪದಲ್ಲಿ ನೋಡ್ತಾ ಹೋದಾಗ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕ ಇಲ್ಲದೆ ಹೇಗೆ ನಮ್ಮ ಪುರಾತನ ಭಾರತೀಯರು ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ರು, ಇಂದಿಗೂ ಸಹ ನಾವೆಲ್ಲ ಆ ದಾರಿಗಳಲ್ಲಿ ಹೋಗ್ಲಿಕ್ಕೆ ಇನ್ನು ಜಾಸ್ತಿ ಸಮಯ ಬೇಕಿಲ್ಲ. ಯಾಕೆಂದ್ರೆ ನಾವೆಲ್ಲ ಕೇಳಿ ಕಲಿತು ಬಂದಂತಹ ದಾರಿಗಳು, ಮಾರ್ಗಗಳು, ಅದನ್ನ ಅನುಸರಿಸ್ತಾ ಹೋಗೋದು ನಮಗೆ ಕಷ್ಟ ಸಾಧ್ಯನೇ ಇಲ್ಲ. ಈ ಒಂದು ಭಾವ ಬಂದಾಗ ನಿಮ್ಮೆಲ್ಲರೊಟ್ಟಿಗೆ ಇದನ್ನು ಹಂಚಿಕೊಳ್ಳೋಣ ಅನ್ನಿಸ್ತು. ಸ್ವಾತಂತ್ರ್ಯ ಅಂದ್ರೆ ನಮ್ಮ ಆತ್ಮದ ಒಂದು ಬಂಧನವನ್ನ, ಕರ್ಮಗಳನ್ನ ಕಳಿತ ಬಂಧನದಿಂದ ವಿಮುಕ್ತರಾಗುವುದು ಸಹ ಒಂದು ಮುಖ್ಯವಾದಂತಹ ಸ್ವಾತಂತ್ರ್ಯ ಅನ್ನೋ ಒಂದು ಅನಿಸಿಕೆ ಮೂಲಕ ನಿಮ್ಮೆಲ್ಲರೊಟ್ಟಿಗೆ ನನ್ನ ಒಂದು ಅನಿಸಿಕೆಯನ್ನ ಹಂಚಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.